52 ನಿತ್ಯ ಸಂಸಾರಿಗಳು ಗುಣದೋಷಾತ್ಮಕರು ಬ್ರಹ್ಮಾದಿ ಜೀವರ ಭೃತ್ಯರೆಂಬರು ರಾಜನೋಪಾದಿಯಲಿ ಹರಿಯೆಂಬ ಕೃತ್ತಿವಾಸ ಬ್ರಹ್ಮ ಶ್ರೀ ವಿಷ್ಣುತ್ರಯರು ಸಮ ದುಃಖ ಸುಖ ಉತ್ಪತ್ತಿ ಮೃತಿ ಭಯ ಪೇಳುವರು ಅವತಾರಗಳಿಗೆ ಸದಾ ಹಿಂದೆ ಮುಕ್ತಿಯೋಗ್ಯರ ಲಕ್ಷಣ ಹೇಳಿದರು. ಮುಕ್ತಿರೋಗ್ಯರು ಅಂತ ಯಾರನ್ನು ಕರೀತಾರೆ ಅಂದರೆ ವಿಷ್ಣು ಭಕ್ತಿ ಯಾರಿಗಿರ್ತದೆ ಅವರು ಮುಕ್ತಿಯೋಗ್ಯರು. ತಾರತಮ್ಯೋಪೇತವಾಗಿ ಭಗವಂತನಲ್ಲಿ ಭಕ್ತಿ ಮಾಡುವವರು, ಆ ಶ್ರವಣಾದಿಗಳನ್ನು ಉತ್ಸಾಹವಾಗಿ ಕೇಳುವವರು ಮುಕ್ತಿಯೋಗ್ಯರು ಅಂತ ಹೇಳಿದರು. ಎರಡನೆಯವರು ನಿತ್ಯ ಸಂಸಾರಿಗಳು. ಅವರ ಲಕ್ಷಣ ಹೇಗಿರ್ತದೆ ಅಂದರೆ ನಿತ್ಯ ಸಂಸಾರಿಗಳು ಗುಣದೋಷಾತ್ಮಕರು. ಅವರು ಗುಣದೋಷಾತ್ಮಕರು ಅಂದರೆ ಪೂರ್ತಿ ಗುಣನೂ ಇರೋದಿಲ್ಲ, ಪೂರ್ತಿ ದೋಷನೂ ಇರೋದಿಲ್ಲ, ಅರ್ಧಂಬರ್ಧ 50-50. ಹೇಗೆ ಈ ಮುಕ್ತಿಯೋಗ್ಯರ ಸ್ವರೂಪ ಎಂಥದ್ದು? ಕೇವಲ ಜ್ಞಾನ ಆನಂದ ಆತ್ಮಕ. ಅದು ಕೇವಲ ಜ್ಞಾನಾನಂದ ಸ್ವರೂಪ ಮುಕ್ತಿಯೋಗ್ಯರ ಸ್ವರೂಪ. ಸ್ವರೂಪದಲ್ಲಿ ಜೀವ ಸ್ವರೂಪ ಹೇಗಿರ್ತದೆ ಅವರದು? ಕೇವಲ ಜ್ಞಾನ ಆನಂದ ಶರೀರವಾಗಿರ್ತದೆ. ಆ ಮುಕ್ತಿಯೋಗ್ಯರ ಸ್ವರೂಪದಲ್ಲಿ ಯಾವ ದೋಷ ಇರೋದಿಲ್ಲ. ಈಗ ಈ ದೇಹ ಬಂದಾಗ ಅನೇಕ ದೋಷಗಳಿರ್ತವೆ, ಅದು ಸಂಬಂಧ ಇಲ್ಲ. ಈ ಲಿಂಗ ಶರೀರ ಹೋಯಿತು ಅಂದರೆ ಮೋಕ್ಷದಲ್ಲಿ ಅವರ ಸ್ವರೂಪ ಒಂದೇ ಇರ್ತದೆ. ಆ ಸ್ವರೂಪ ಎಂಥದ್ದು ಅಂದರೆ ಜ್ಞಾನಾನಂದಾತ್ಮಕ, ಅದರಲ್ಲಿ ಯಾವ ದೋಷನೂ ಇರೋದಿಲ್ಲ. ಆದರೆ ನಿತ್ಯ ಸಂಸಾರಿಗಳ ಸ್ವರೂಪ, ಎಲ್ಲ ಸ್ವರೂಪದ ಬಗ್ಗೆ ಹೇಳ್ತಾ ಇದ್ದಾರೆ, ಮೇಲೆ ಕಾಣಿಸುವಂತಹ ದೇಹದ ಬಗ್ಗೆ ಅಲ್ಲ. ಆ ಸ್ವರೂಪ ಹೆಂಗಿರ್ತದೆ ಅಂದರೆ ನಿತ್ಯ ಸಂಸಾರಿಗಳು ಗುಣದೋಷಾತ್ಮಕರು. ಅವರ ಸ್ವರೂಪನೇ ಹೆಂಗಿರ್ತದೆ ಅಂದರೆ ಗುಣ ದೋಷ ಎರಡು ಮಿಕ್ಸ್ ಆಗಿರ್ತದೆ. ಅಂದರೆ ಕೇವಲ ಜ್ಞಾನಾನಂದಾತ್ಮಕವಾಗಿರೋದಿಲ್ಲ, ಜ್ಞಾನಾನಂದಗಳೂ ಇರ್ತವೆ ಮತ್ತು ದುಃಖ ಜ್ಞಾನ ಇತ್ಯಾದಿಗಳೂ ಇರ್ತವೆ. ಹಾಗಾಗಿ ಸ್ವರೂಪವೇ ಮಿಶ್ರ ಸ್ವರೂಪ ಅವ್ರದ್ದು, ಸುಖ ದುಃಖಾತ್ಮಕ ಗುಣದೋಷಾತ್ಮಕ ಎರಡೂ ಇರ್ತವೆ ಅದರಲ್ಲಿ. ಹಾಗಾಗಿ ಅವರಿಗೂ ಲಿಂಗ ಶರೀರ ಭಂಗವಾಗ್ತದೆ, ಆದರೆ ಅವರಿಗೆ ಆ ಸ್ವರೂಪದಲ್ಲಿ ಜ್ಞಾನ ಅಜ್ಞಾನ ಎರಡೂ ಇರ್ತದೆ, ಆನಂದ ದುಃಖ ಎರಡೂ ಇರ್ತವೆ. ಹೀಗಾಗಿ ಎರಡೂ ಅನುಭವಿಸ್ತಾರೆ, ಸುಖನೂ ಅನುಭವಿಸ್ತಾರೆ, ದುಃಖನೂ ಅನುಭವಿಸ್ತಾರೆ. ಅವರ ಸ್ವರೂಪನೇ ಅಂಥದ್ದು. ಇನ್ನು ಅವರ ಜ್ಞಾನ ಹೆಂಗಿರ್ತದೆ? ಹಿಂದೆ ಮುಕ್ತಿಯೋಗ್ಯರ ಜ್ಞಾನ ಏನು ಅಂತ ಹೇಳಿದರು. ಭಗವಂತನೇ ಸರ್ವೋತ್ತಮ, ಅವನೇ ಎಲ್ಲ ದೇವತೆಗಳ ಅಂತರ್ಯಾಮಿಯಾಗಿದ್ದು ನಮಗೆಲ್ಲ ಶಿಷ್ಟೇಷ್ಟದಾಯಕನಾಗಿದ್ದಾನೆ ಅಂತ ಅವರಿಗೆ ಜ್ಞಾನ ಇರ್ತದೆ ಅಂತ ಹೇಳಿದರು. ಈ ನಿತ್ಯ ಸಂಸಾರಿಗಳ ಜ್ಞಾನ ಎಂಥದ್ದು ಅಂದರೆ ಬ್ರಹ್ಮಾದಿ ಜೀವರ ಭೃತ್ಯರೆಂಬರು ರಾಜನೋಪಾದಿಯಲ್ಲಿ ಹರಿ ಎಂಬ. ಅಂದರೆ ಹರಿ ಉತ್ತಮ ಅಂದರೆ ಉತ್ತಮ ಅಂತ ಅಂತಾರ, ಆದರೆ ಯಾವ ರೀತಿಯಾಗಿ ಉತ್ತಮ ಅಂದರೆ ಅವನು ಒಬ್ಬ ರಾಜ ಇದ್ದಂಗೆ, ಒಬ್ಬ ದೇಶಕ್ಕೆ ರಾಜ ಇದ್ದಾನೆ, ರಾಜನ ಕೈ ಕೆಳಗ ಎಲ್ಲ ಭೃತ್ಯರಿದ್ದಾರೆ. ಇಷ್ಟು ಒಂದು ಸ್ಟೇಜ್ ಅಷ್ಟೇ ಆತಂದು, ಅಷ್ಟೇ ಹೊರತು ಈ ಮುಕ್ತಿಯೋಗ್ಯರು ತಿಳಿದುಕೊಂಡಂತೆ ಎಲ್ಲ ದೇವತೆಗಳ ಅಂತರ್ಯಾಮಿಯಾಗಿ ಪ್ರೇರಣ ಎಲ್ಲ ಮಾಡ್ತಾನೆ ಇತ್ಯಾದಿ ವಿಶೇಷ ಜ್ಞಾನ ಅವರಿಗಿರೋದಿಲ್ಲ. ಬ್ರಹ್ಮಾದಿ ಜೀವರನ್ನು ಏನಂತ ಕರೀತಾರೆ? ಭೃತ್ಯರು. ಬ್ರಹ್ಮಾದಿ ಜೀವರೆಲ್ಲ ಹರಿಗೆ ಭೃತ್ಯರೇ. ರಾಜನೋಪಾದಿಯಲ್ಲಿ ಹರಿ, ಹರಿಯೂ ಕೂಡ ಒಬ್ಬ ಜೀವ ಇದ್ದಂತೆ ಅವನೊಬ್ಬ, ಆದರೆ ಇವರಿಗೆಲ್ಲರಿಗಂದ್ರೂ ಉತ್ತಮ ಅಷ್ಟೇ ಅಂತ ಹೇಳ್ತಾರೆ ಹೊರತು ಬೇರೆ ಅದ್ಭುತವಾದ ಮಹಿಮೆಗಳನ್ನು, ಆ ಸರ್ವಾಂತರ್ಯಾಮಿತ್ವ ಇತ್ಯಾದಿಗಳನ್ನು ವಿಶೇಷವಾಗಿ ಅವರು ತಿಳ್ಕೊಳ್ಳೋದಿಲ್ಲ. ಅಷ್ಟೇ ಅಲ್ಲದೆ ಮತ್ತೂ ಕೆಲವು ಅದರಲ್ಲೇ ಇನ್ನೇನು ಹೇಳ್ತಾರೆ ಅಂದರೆ ಕೃತ್ತಿವಾಸ ಬ್ರಹ್ಮ ಶ್ರೀ ವಿಷ್ಣು ತ್ರಯರು ಸಮ ಅಂತಂದು ಬಿಡ್ತಾರೆ. ಕೃತ್ತಿವಾಸ ಅಂತಂದರೆ ರುದ್ರದೇವರು,
ಬ್ರಹ್ಮ ಶ್ರೀ ವಿಷ್ಣು ಈ ತ್ರಯರು, ಈ ಮೂರು ಜನ, ಬ್ರಹ್ಮ ವಿಷ್ಣು ಮಹೇಶ್ವರರು ಈ ಮೂರು ಜನ ಕೂಡ ಸಮ ಅಂತಂದ್ಬಿಡ್ತಾರೆ. ತ್ರಿಮೂರ್ತಿಗಳು ಸಮಾನ ಅಂತಂದ್ಬಿಡ್ತಾರೆ. ಇದು ಒಂದು. ಇನ್ನೊಂದು ಏನ್ ತಿಳ್ಕೊಳ್ತಾರೆ ಅವರು ಅಂದ್ರೆ, ದುಃಖ ಸುಖ ಉತ್ಪತ್ತಿ ಮೃತಿ ಭಯ ಪೇಳುವರು ಅವತಾರಗಳಿಗೆ ಸದಾ. ಭಗವಂತನ ಅವತಾರದಲ್ಲಿ ರಾಮದೇವರ ಇತಿಹಾಸವನ್ನು ಕೇಳುವ, ರಾಮಾಯಣ ಕೇಳುವಾಗ ರಾಮನ ಬಗ್ಗೆ ಎಷ್ಟೋ ಮಾತು ಕೇಳ್ತೀವಿ. ರಾಮದೇವರು ಹತ್ತರು, ಮತ್ತೆ ಅರಣ್ಯಕ್ಕೆ ಹೋದ್ರು, ದುಃಖಪಟ್ರು, ಸೀತಾ ವಿಯೋಗವಾಯಿತು, ಹಿಂಗೆಲ್ಲ ಮಾತು ಕೇಳ್ತೀವಿ. ಅವೆಲ್ಲ ಶ್ರೀಮದಾಚಾರ್ಯನ ಹೇಳಿದ್ದು ಎಲ್ಲ ಬರೀ ನಾಟಕ. ಭಗವಂತನಿಗೆ ಯಾವ ದುಃಖ ಮತ್ತೆ ಅಜ್ಞಾನ ಇಚ್ಛೆ ಇರೋದಿಲ್ಲ, ಸುಮ್ಮನೆ ನಾಟಕಕ್ಕಾಗಿ ಮಾಡಿದ ಅಂತ ಮುಕ್ತಿಯೋಗ್ಯರು ತಿಳಿದುಕೊಳ್ತಾರೆ ಶ್ರೀಮದಾಚಾರ್ಯ ಹೇಳಿದಂತೆ. ಈ ನಿತ್ಯ ಸಂಸಾರಿಗಳು ಏನಂತ ತಿಳ್ಕೊಳ್ತಾರೆ, ಮೂಲ ರೂಪಕ್ಕೆ ದುಃಖ ಇವೆಲ್ಲ ಇರೋದಿಲ್ಲ, ಆದರೆ ಅವತಾರದಲ್ಲಿ ಆ ಭಗವಂತನಿಗೂ ಕೂಡ ದುಃಖ ಸುಖ ಉತ್ಪತ್ತಿ ಅಂದರೆ ಹುಟ್ಟೋದು, ಮೃತಿ ಮರಣ ಹೊಂದೋದು, ಭಯ ಇವೆಲ್ಲ ಆ ಭಗವಂತನಿಗೂ ಇರ್ತವೆ. ಯಾವಾಗ? ಅವತಾರಗಳಿಗೆ. ಅವತಾರದಲ್ಲಿ ಈ ರೀತಿಯಾಗಿ ಭಗವಂತನೂ ಕೂಡ ಆ ದುಃಖಾದಿಗಳನ್ನು ಅನುಭವಿಸ್ತಾನೆ ಅಂತ ತಿಳ್ಕೊಳ್ತಾರೆ. ಸೊ ಇವೆಲ್ಲವೂ ಕೂಡ ನಿತ್ಯ ಸಂಸಾರಿಗಳ ಲಕ್ಷಣಗಳು. ಇಂಥವ್ರು ಹಂಗ ಮೋಕ್ಷಕ್ಕೂ ಹೋಗೋದಿಲ್ಲ, ಇವಾಗ ತಮಸ್ಸಿಗೂ ಹೋಗೋದಿಲ್ಲ. ಸೊ ಮೋಕ್ಷಕ್ಕೆ ಬೇಕಾದಂತಹ ಶುದ್ಧವಾದ ಜ್ಞಾನನೂ ಇರೋದಿಲ್ಲ, ಬರೀ ಪೂರ್ತಿ ತಮಸ್ಸಿಗೆ ಹಾಕೋಣ ಅಂದ್ರೇನ ಆ ತಮಸ್ಸಿಗೆ ಹೋಗೋಷ್ಟು ಇವರು ಪಾಪ ಮಾಡಿರೋದಿಲ್ಲ. ಸೊ ಮಧ್ಯದಲ್ಲಿ ಇವರ ಸ್ವರೂಪ ಹಂಗಲ್ಲ ಹಿಂಗಲ್ಲ ಬಿದ್ದೋಜಾಡ್ತಿರ್ತಾರೆ. ಸುಖ ದುಃಖ ಎರಡೂ ಅನುಭವಿಸ್ತಾ ಇರ್ತಾರೆ. ತಮೋಯೋಗ್ಯರು ಕೇವಲ ದುಃಖ ಅನುಭವಿಸ್ತಾರೆ ತಮಸ್ಸಿನಲ್ಲಿ, ಮುಕ್ತಿಯೋಗ್ಯರು ಕೇವಲ ಸುಖವನ್ನು ಅನುಭವಿಸ್ತಾರೆ ಮುಕ್ತಿಯಲ್ಲಿ. ಈ ನಿತ್ಯ ಸಂಸಾರಿಗಳು ಸುಖ ದುಃಖ ಎರಡೂ ಅನುಭವಿಸ್ತಿರ್ತಾರೆ. ಇದು ವಿಚಿತ್ರವಾಗಿರತಕ್ಕಂತಹ ಅವರ ಸ್ವರೂಪ ಅಂತ ಹೇಳ್ತಾರೆ. ಹೇಳ್ತಾಯ್ತಾರ ಬರ್ಕೊಂಡು ನಿತ್ಯ ಸಂಸಾರಿಗಳು ಗುಣ ಮತ್ತು ದೋಷ ಎರಡು ಸ್ವರೂಪವನ್ನು ಪಡೆದವರು. ಎರಡು ಸ್ವರೂಪವನ್ನು ಪಡೆದವರು. ಬ್ರಹ್ಮಾದಿ ಜೀವರನ್ನು ಶ್ರೀಹರಿಯ ಸೇವಕರೆಂದು ಮತ್ತು ಶ್ರೀಹರಿಯನ್ನು ರಾಜನಂತೆ ಎಲ್ಲರಿಗೂ ಅಧಿಪತಿ ಎಂದು ತಿಳಿಯುತ್ತಾರೆ. ಅಧಿಪತಿ ಎಂದು ತಿಳಿಯುತ್ತಾರೆ. ಬ್ರಹ್ಮ ವಿಷ್ಣು ರುದ್ರರು ಬ್ರಹ್ಮ ವಿಷ್ಣು ರುದ್ರರು ಸಮಾನರೆಂದು ಹೇಳುತ್ತಾರೆ. ಶ್ರೀಹರಿಗೆ ಅವತಾರಗಳಲ್ಲಿ ದುಃಖ ಸುಖ
ಜನನ ಮರಣ, ಭಯಗಳು ಇವೆ ಎಂದು ಹೇಳುತ್ತಾರೆ. ಭಯಗಳು ಇವೆ ಎಂದು ಹೇಳುತ್ತಾರೆ. ನಿತ್ಯ ಸಂಸಾರಿಗಳು ಗುಣದೋಷಾತ್ಮಕರು ಬ್ರಹ್ಮಾದಿ ಜೀವರ. ಭೃತ್ಯರೆಂಬರು ರಾಜನೋಪಾದಿಯಲಿ ಹರಿಯೆಂಬ. ವೃತ್ತಿವಾಸ ಬ್ರಹ್ಮ ಶ್ರೀ ವಿಷ್ಣುತ್ರಯರು ಸಮ. ದುಃಖ ಸುಖ ಉತ್ಪತ್ತಿ ಮೃತಿ ಭಯ ಪೇಳುವರು ಅವತಾರಗಳಿಗೆ ಸದಾ. ತಾರತಮ್ಯ ಜ್ಞಾನವಿಲ್ಲದೆ ಸೂರಿಗಳೇ ನಿಂದಿಸುತ್ತ ನಿತ್ಯದಿ. ಕೋರುತಿಪ್ಪರು ಸುಜನರೋಪಾದಿಯಲಿ ನರರೊಳಗೆ. ಕ್ರೂರ ಕರ್ಮಾಸಕ್ತರಾಗಿ ಶರೀರ ಪೋಷಣೆಗೋಸುಗದಿ. ಸಂಚಾರ ಮಳ್ಪರು ಅನ್ಯ ದೇವತೆ ನೀಚರಾಲಯದಿ. ತಮೋಯೋಗ್ಯರ ಲಕ್ಷಣ ಏನು ಅಂತ ಹೇಳ್ತಾರೆ. ತಾರತಮ್ಯ ಜ್ಞಾನವಿಲ್ಲದೆ ಸೂರಿಗಳ ನಿಂದಿಸುತ್ತ, ಇವನ್ನೊಂದು ಲಕ್ಷಣ. ಅವರಿಗೆ ತಾರತಮ್ಯ ಜ್ಞಾನ ಇರೋದಿಲ್ಲ. ಮೊದಲು ಎಲ್ಲ ಒಂದೇ, ನಾನು ದೇವರು ಒಂದೇ, ಆ ದೇವತೆಗಳೆಲ್ಲರೂ ಒಂದೇ, ಎಲ್ಲ ಒಂದೇ ಅಂತ ಹೇಳಿಬಿಡ್ತಾರೆ. ತಾರತಮ್ಯ ಜ್ಞಾನನೇ ಇರೋದಿಲ್ಲ ಅವರಿಗೆ. ಇದು ಮೊದಲನೇ ಲಕ್ಷಣ. ಇನ್ನೊಂದು ಸೂರಿಗಳ ನಿಂದಿಸುತ್ತ. ಸೂರಿಗಳು ಅಂದರೆ ಜ್ಞಾನಿಗಳು. ಜ್ಞಾನಿಗಳನ್ನು ನಿಂದ ಮಾಡ್ತಿರ್ತಾರೆ. ಅವರಿಗೆ ಬೇರೆ ಕೆಲಸ ಇಲ್ಲ, ವಯಸ್ಸಿಲ್ಲ. 24 ತಾಸು ದೊಡ್ಡವ್ರನ್ನ ನಿಂದ ಮಾಡ್ತಿರೋದೆ, ಜ್ಞಾನಿಗಳನ್ನ ನಿಂದ ಮಾಡ್ತಾ ಇರೋದೆ. ತಾವೇನು ಮಾಡಿರೋದಿಲ್ಲ, ಅಲ್ಲಿ ಜ್ಞಾನಿಗಳನ್ನು ಮಾತ್ರ ನಿಂದ ಮಾಡ್ತಾ ಇರ್ತಾರೆ. ಇದು ತಮೋಯೋಗ್ಯ ಲಕ್ಷಣ. ನಿತ್ಯದಿ ತೋರುತಿಪ್ಪರು ಸುಜನರೋಪಾದಿಯಲಿ ನರರೊಳಗೆ. ಅರೆ ತಾವು ತೋರಿಸ್ಕೊಂಬೋದು ಮಾತ್ರ, ಒಳ್ಳೆ ತಾವು ಸುಜನರು, ತಾವು ಒಳ್ಳೆಯವರು, ನಮ್ಮಷ್ಟು ಇನ್ನು ಒಳ್ಳೆಯವರು ಯಾರಿಲ್ಲ ಪ್ರಪಂಚದಲ್ಲಿ ಅನ್ನೋ ಹಾಗೆ ಅವರು ನಟನೆ ಮಾಡ್ತಾ ಇರ್ತಾರೆ. ಬರೇ ನಟನ ಅಷ್ಟೇ, ಮ್ಯಾಲ ತೋರಿಕೆಗೆ ಅಷ್ಟೇ. ಒಳಗೆ ಮಾತ್ರ ಏನಿರೋದಿಲ್ಲ, ಎಲ್ಲ ಅಬದ್ಧನೆ, ಮತ್ತೆ ಎಲ್ಲ ಸುಳ್ಳು ಸುಬದ್ಧ, ಎಲ್ಲ ಅನ್ಯಾಯಗಳು. ಭಕ್ತಿ ಇರೋದಿಲ್ಲ. ಭಕ್ತಿ ಇರೋದಿಲ್ಲ ಅಲ್ಲಿ ನಾನು ದೊಡ್ಡ ಭಕ್ತ ಅಂತ ತೋರಿಸ್ಕೊಳ್ತಾನೆ. ಏನು ಆಚಾರ ಮಾಡಿದ್ರೆ ನಾನು ಬಹಳ ಮಾಡ್ತೀನಿ ಅಂತ ತೋರಿಸ್ಕೊಳ್ತಾನೆ. ಹೀಗೆ ತೋರುತಿಪ್ಪನು ಸುಜನರೋಪಾದಿಯಲ್ಲಿ ನರರೊಳಗೆ. ಕ್ರೂರ ಕರ್ಮಾಸಕ್ತರಾಗಿ, ಯಾವಾಗಲೂ ಕ್ರೂರ ಕರ್ಮದಲ್ಲಿಯೇ, ಕೆಟ್ಟ ಕರ್ಮದಲ್ಲಿಯೇ ಅವರು ಆಸಕ್ತರಾಗಿರ್ತಾರೆ. ಶರೀರ ಪೋಷಣೆಗೋಸುಗದಿ, ಶರೀರವನ್ನು ಪೋಷಣೆ ಮಾಡಿಕೊಳ್ಳಬೇಕು ಎಂಬ ಉದ್ದೇಶದಿಂದ ಸಂಚಾರ ಮಾಡ್ಪರು ಅನ್ಯ ದೇವತೆ ನೀಚರಾಲಯದಿ. ಅನ್ಯ ದೇವತೆಗಳಲ್ಲಿ ಸದಾಕಾಲ ಅವರಿಗೆ ಭಗವಂತ ಈ ಸಾತ್ವಿಕವಾದಂತಹ ಪೂಜೆಗಳು, ಸಾತ್ವಿಕವಾದ ಉಪವಾಸ ವ್ರತ ಇವೆಲ್ಲ ಬೇಡ ಅವರಿಗೆ. ಎಲ್ಲ ತಾಮಸಿ ಪೂಜೆಗಳು ಇರ್ತಾವಲ್ಲ, ಹಾಂ ಭಟ್ ಅಂತಂದು ಇಷ್ಟಿಷ್ಟು ಕುಂಕುಮ ಹಾಕಿ ಅವನೇನೋ ಬೂದಿ ಬುಡಕನತ್ಲೆ ಹೋಗ್ತಾರೆ. ನೀನೋ ಹಾಂ ಭಟ್ ಅಂದು ಕೊಟ್ಟರೆ ಅದಕ್ಕೆ ಆಕರ್ಷಿತರಾಗಿ ಹೋಗ್ತಾರೆ. ಇನ್ನು ಮಹಾ ತಾಮಸರ ಸ್ಮಶಾನಕ್ಕೆ ಹೋಗಿ ರಾತ್ರಿ ಹೊತ್ತೇನೇನೋ ವಿದ್ಯೆಗಳು ಮಾಡ್ತಾರೆ.
ಅಂಥದ್ರಲ್ಲೇ ಆಸಕ್ತಿ ಪಡಿತಾನೆ ಹೊರತು ಸಾತ್ವಿಕವಾದ ದೇವತಾ ಪೂಜೆಗಳಲ್ಲಿ ಅವರು ನಿರತರಾಗೋದಿಲ್ಲ. ಈಗ ಅನ್ಯ ದೇವತೆಗಳನ್ನು, ಅದೋ ಕ್ಷುದ್ರ ದೇವತೆಗಳನ್ನೇ ಪೂಜೆ ಮಾಡೋದು, ಅವ್ರ ಕಡೆಯಿಂದ ಏನೇನೋ ವರಗಳನ್ನು ತಾವು ಕೇಳಿಕೊಳ್ಳೋದು, ನೀಚರ ಆಲಯದಿ ಯಾವಾಗಲೂ ಕೆಟ್ಟು ಜನರ ಮನೆಗಳಿಗೆ ಹೋಗ್ತಾ ಇರೋದು, ಅವ್ರ ಜೊತೆಗೆ ಸಹವಾಸ ಮಾಡೋದು, ಹೀಗೆ ಆ ತಾಮಸರ ಲಕ್ಷಣ. ಅವರ ಮನಸ್ಸು ಈ ಕಡೆ ಬರೋದೇ ಇಲ್ಲ. ಸಾತ್ವಿಕ ಪೂಜೆ ಅಂದರೆ ಆಗೋದೇ ಇಲ್ಲ. ಇಲ್ಲ ಭಯಂಕರ ಪೂಜೆ ಮಾಡಿದ್ರೇನೆ ಅವ್ರಿಗೆ ಇಷ್ಟ. ಹೀಗಾಗಿ ಕ್ಷುದ್ರ ಪೂಜೆಗಳಿಗೆ ಅವನ ಮನಸ್ಸು ಹೋಗ್ತಾ ಇರ್ತದೆ. ಇನ್ನೊಬ್ಬರನ್ನ ಹೆಂಗೆ ಹಿಂಸೆ ಮಾಡಬೇಕು ಅಂತಲೇ ತಾನು ಆಲೋಚನೆ ಮಾಡ್ತಾ ಇರ್ತಾನೆ. ತನ್ನ ಶರೀರ ಪೋಷಣಕ್ಕಾಗಿ ಆ ಕ್ಷುದ್ರ ದೇವತಾ ಪೂಜೆ ಮಾಡ್ತಾನೆ, ಮತ್ತು ಕೆಟ್ಟವರ ಜೊತೆಗೆ ತಾನು ತಿರುಗುತ್ತಾನೆ, ಅವರ ಮನೆಗಳಿಗೆ ಹೋಗ್ತಾನೆ. ತಾನೇ ದೊಡ್ಡ ಸದಾಚಾರವಂತನಾಗಿ, ಜ್ಞಾನಿಯಾಗಿ, ಒಳ್ಳೆ ಸಜ್ಜನನಾಗಿ ತೋರಿಸ್ಕೊಡ್ತಾ ಇರ್ತಾನೆ. ಯಾವಾಗಲೂ ಜ್ಞಾನಿಗಳನ್ನು ಯಾವಾಗಲೂ ನಿಂದನೆ ಮಾಡ್ತಾ ಇರ್ತಾನೆ. ತಾರತಮ್ಯ ಜ್ಞಾನ ಅವರಿಗೆ ಇರೋದೇ ಇಲ್ಲ. ಇವೆಲ್ಲವೂ ಕೂಡ ತಾಮಸರ ಲಕ್ಷಣಗಳು ಅಂತ ಹೇಳ್ತಾ ಇದ್ದಾರೆ. ತಾರತಮ್ಯ ಜ್ಞಾನವಿಲ್ಲದೆ ಯಾವಾಗಲೂ ಜ್ಞಾನಿಗಳನ್ನು ನಿಂದಿಸುತ್ತಾ ಮನುಷ್ಯರ ಮಧ್ಯದಲ್ಲಿ ತಾವೇ ಸಜ್ಜನರೆಂದು ತೋರಿಕೊಳ್ಳುತ್ತಾ ಕ್ರೂರ ಕರ್ಮದಲ್ಲಿ ಆಸಕ್ತರಾಗಿ ದೇಹ ಪೋಷಣೆಗಾಗಿ ಕ್ಷುದ್ರ ದೇವತೆಗಳಲ್ಲಿ ನೀಚ ಜನರಲ್ಲಿ ಓಡಾಡುವರು. ತಾರತಮ್ಯ ಜ್ಞಾನವಿಲ್ಲದೆ ಸೂರಿಗಳ ನಿಂದಿಸುತ್ತ ನಿತ್ಯದಿ ತೋರುತಿಪ್ಪರು ಸುಜನರೋಪಾದಿಯಲ್ಲಿ ನರರೊಳಗೆ ಕ್ರೂರ ಕರ್ಮಾಸಕ್ತರಾಗಿ ಶರೀರ ಪೋಷಣೆಗೋಸುಗದಿ ಸಂಚಾರ ಮಾಳ್ಪರು ಅನ್ಯ ದೇವತೆ ನೀಚರಾಲಯದಿ
ದಶ ಪ್ರಮತಿ ಮತಾಬ್ಧಿಯೊಳು ದಶ ಮತಾಬ್ಧಿಗಳು ಸುಮನಸರೆ ನಿಪರತ್ನಗಳ ನವಲೋಕಿಸಿ ತೆಗೆದು ಅವಲೋಕಿಸಿ ತೆಗೆದು ಸುಮನರ ಸಮೀಪ ರತ್ನಗಳ ಅವಲೋಕಿಸಿ ತೆಗೆದು ಪ್ರಾಕೃತ ಸುಭಾಷಾ ತಂತುಗಳ ರಚಿಸಿ ಪ್ರಾಕೃತ ಸುಭಾಷ ತಂತ್ರಗಳ ರಚಿಸಿ ಅಸುಪತಿ ಶ್ರೀರಮಣಗೆ ಸಮರ್ಪಿಸಿದೆ ಸಜ್ಜನರಿದನು ಸಮರ್ಪಿಸಿದ ಸಜ್ಜನರಿದನು ಪಶುಪತಿ ಶ್ರೀರಮಣಿಗೆ ಸಮರ್ಪಿಸಿದ ಸಜ್ಜನರಿದನು ಸಂತೋಷಿಸಲಿ ದೋಷಗಳೆಣಿಸದಲೆ ಕಾರುಣ್ಯದಲ್ಲಿ ನಿತ್ಯ ನಿತ್ಯ ಇಷ್ಟರವರೆಗೆ ಆ ತಾರತಮ್ಯ ಆವೇಶ ಅವತಾರಗಳನ್ನು ತಿಳಿಸಿ ಇವೆಲ್ಲ ಯಾಕೆ ತಿಳ್ಕೋಬೇಕು, ಇದರಿಂದ ಏನಾಗ್ತದೆ ಎಂಬುದನ್ನು ಇಲ್ಲಿ ದಾಸರಾಯರು ಹೇಳ್ತಾ ಇದ್ದಾರೆ. ಎಲ್ಲ ಅದ್ಭುತವಾದಂತಹ ಪ್ರಮೇಯ ರತ್ನಗಳು, ಅದ್ಭುತವಾದ ತತ್ವಗಳು. ಎಲ್ಲಿವಿವು ಅಂತಂದ್ರೆ ದಶಪ್ರಮತಿ ಮತಾಬ್ಧಿಯೊಳು ಸುಮನಸರೆನಿಪ ರತ್ನಗಳನ್ನ ಅವಲೋಕಿಸಿ ತೆಗೆದು, ರತ್ನಗಳನ್ನ ಅವಲೋಕಿಸಿ ತೆಗೆದು. ಈ ರತ್ನಗಳನ್ನು ನಾನೇನ್ ಮಾಡಿದೆ, ಅವಲೋಕಿಸಿ ಚೆನ್ನಾಗಿ ನೋಡಿ ತೆಗೆದು ನಾನು ಮಾಡಿದೆ. ಯಾವ ರತ್ನಗಳು? ಸುಮನಸರೆನಿಪ ರತ್ನಗಳ. ಸುಮನಸರು ಅಂದ್ರೆ ದೇವತೆಗಳು. ಆ ದೇವತೆಗಳೆಂಬಂತಹ ರತ್ನಗಳನ್ನು ಹುಡುಕಿ ತೆಗೆದೆ. ಆ ರತ್ನಗಳು ಎಲ್ಲಿರ್ತವೆ? ಸಮುದ್ರದಲ್ಲಿ ಇರ್ತವೆ. ಈ ದೇವತೆಗಳೆಂಬ ರತ್ನಗಳು ಎಲ್ಲಿದ್ದರು? ದಶಪ್ರಮತಿ ಮತಾಬ್ಧಿಯಳು. ದಶಪ್ರಮತಿ ಅಂತಂದ್ರೆ ಪೂರ್ಣ ಪ್ರಜ್ಞಾಚಾರ್ಯರು ಅಂದ್ರೆ ಮಧ್ವಾಚಾರ್ಯರು ಅಂತ ಅರ್ಥ. ದಶಪ್ರಮತಿ ಮತ, ಆ ಮಧ್ವಮತ, ಆ ಮಧ್ವಮತವೆಂಬಂತಹ ಅಬ್ಧಿಯೊಳು ಅಂದ್ರೆ ಸಮುದ್ರದಲ್ಲಿ, ಮಧ್ವಮತವೆಂಬ ಸಮುದ್ರದಲ್ಲಿ ಈ ದೇವತೆಗಳೆಂಬಂತಹ ರತ್ನಗಳೆಲ್ಲ ಇದ್ರು. ನಾನೇನ್ ಮಾಡಿದೆ, ಅದನ್ನೆಲ್ಲ ಹುಡುಕಿ ಹುಡುಕಿ ಶಾಸ್ತ್ರದಿಂದ ಎಲ್ಲ ತೆಗೆದು ನಾನು ಪೋಣಿಸಿದೆ. ಈ ಮಣಿಗಳು ಪೋಣಿಸಲಿಕ್ಕೆ ದಾರ ಬೇಕಲ್ಲ. ಯಾವ ದಾರದಲ್ಲಿ ಪೋಣಿಸಿದೆ? ಪ್ರಾಕೃತ ಸುಭಾಷಾ ತಂತುಗಳ ರಚಿಸಿ. ಸಂಸ್ಕೃತದಲ್ಲಿ ನಾನು ಪೋಣಿಸಲಿದನ್ನ ಕನ್ನಡದಲ್ಲಿ ಪೋಣಿಸಿದೆ. ಕನ್ನಡವೆಂಬಂತಹ ಆ ಸೂತ್ರ, ಸೂತ್ರ ಅಂತಂದ್ರೆ ದಾರ, ತಂತು ಅಂದ್ರೆ ದಾರ. ಪ್ರಾಕೃತ ಸುಭಾಷಾ ತಂತುಗಳ. ಪ್ರಾಕೃತ ಭಾಷೆ ಕನ್ನಡವೆಂಬಂತಹ ಇದು ಪ್ರಾಕೃತ ಭಾಷೆ. ಹೀಗಾಗಿ ಇಂತಹ ಕನ್ನಡವೆಂಬಂತಹ ಪ್ರಾಕೃತ ಭಾಷಾ ತಂತುಗಳ, ಪ್ರಾಕೃತ ಭಾಷೆಗಳೆಂಬ ಈ ದಾರಗಳಲ್ಲಿ ನಾನು ಪೋಣಿಸಿದೆ. ಪೋಣಿಸಿ ಯಾರಿಗೆ ಹಾಕಬೇಕು? ಈ ಮಾಲ, ರತ್ನಗಳ ಮಾಲೆ ಯಾರಿಗೆ ಸಮರ್ಪಿಸಬೇಕು? ಅಸುಪತಿ ಶ್ರೀರಮಣನಿಗೆ ಸಮರ್ಪಿಸಿದೆ. ಅಸುಪತಿ, ಅಸು ಅಂತಂದ್ರೆ ಪ್ರಾಣ, ಅಸುಪತಿ ಅಂದ್ರೆ ಪ್ರಾಣಪತಿ ಅಂದ್ರೆ ಪ್ರಾಣದೇವ. ಆ ಪ್ರಾಣದೇವರ ಶ್ರೀರಮಣಗೆ, ಅಸುಪತಿ ಅಂದ್ರೆ ಅಥವಾ ಅಸು ಎಂಬ ಶಬ್ದಕ್ಕೆ ಪ್ರಾಣದೇವರು ಅಂತ ತಗೊಂಡ್ರೆ, ಅಸುಪತಿ ಅಂತಂದ್ರೆ ಆ ಪ್ರಾಣದೇವರಿಗೆ ಪತಿಯಾದಂತಹ ಅಧಿಪತಿಯಾದ ಭಗವಂತ ಅಂತ ಅರ್ಥ ಆಗ್ತದೆ. ಅಸುಪತಿಯಾದ ಪ್ರಾಣದೇವರ ಪತಿಯಾದ ಶ್ರೀರಮಣಗೆ, ಆ ಲಕ್ಷ್ಮೀಪತಿಯಾದ ಭಗವಂತನಿಗೆ ಸಮರ್ಪಿಸಿದೆ. ಆ ಭಗವಂತನಿಗೆ ನಾನು ಸಮರ್ಪಣೆ ಮಾಡಿದೆ ಈ ರತ್ನಗಳ ಮಾಲೆಯನ್ನು. ಅದನ್ನು ನೋಡಿ ಯಾರು ಸಂತೋಷ ಪಡಬೇಕು? ಸಜ್ಜನರು ಇದನ್ನು ಸಂತೋಷಿಸಲಿ. ಸಜ್ಜನರಿಗೆ ಆನಂದ ಆಗ್ತದೆ. ಆ ಭಗವಂತನಿಗೆ ಒಳ್ಳೆ ಮಾಲ, ಹೂಮಾಲ ಆಗಲಿ, ರತ್ನಮಾಲೆ ಆಗಲಿ, ಆಭರಣವಾಗಲಿ ತೊಡಿಸಿದ್ದು ನೋಡಿದರೆ ಸಜ್ಜನರಿಗೆ ಆನಂದ ಆಗ್ತದೆ. ನೋಡಿದೆ ಎಂಥ ಆಭರಣ, ಅದ್ಭುತವಾದ ಆಭರಣ ಹೆಂಗದ ನೋಡು, ಹೆಂಗ ಹೂವಿನ ಹಾರದ ನೋಡು ದೇವರಿಗೆ ಅಂತ ನೋಡಿ ಸಂತೋಷ ಪಡ್ತಾರೆ. ಹಾಗೆ ಸಜ್ಜನರು ಇದನ್ನು ನೋಡಿ ಸಂತೋಷ ಪಡಲಿ. ಬೇರೆ ದೋಷಗಳಿರ್ಬೋದು, ಏನೋ ಒಂದು ಹೂ ಚಂದ ಇಲ್ಲ, ಯಾವ ಸರಿ ಕಟ್ಟಿಲ್ಲ, ಮಾಲೆ ಸರಿ ಕಟ್ಟಿಲ್ಲ, ಹಿಂಗೆಲ್ಲ ದೋಷ ಏನೋ ಇರ್ಬೋದು. ಆ ದೋಷಗಳನ್ನು ಎನಿಸ್ಬೇಡ್ರಿ. ಇರೋದಂಕು ಮುತ್ತಿನ ರತ್ನಗಳ ಮಾಲೆ ಅಲ್ಲ, ಏನಿದ್ರೂ ರತ್ನಗಳೇ. ರತ್ನಗಳಿಗೆ ಬೆಲೆ ಇದೆಯಲ್ಲ. ಹೆಂಗ ಪೋಣಿಸಿದ್ರು ಕೂಡ, ಹಿಂದೆ ಮುಂದೆ ಪೋಣಿಸಿದ್ರು ಕೂಡ ಇವು ರತ್ನಗಳ ಮಾಲೆಯಾದ ಕಾರಣ ಆ ದೋಷಗಳನ್ನು ಎಣಿಸದಲೇ ಕಾರುಣ್ಯದಲ್ಲಿ ನಿತ್ಯ ಸಜ್ಜನರು ಸಂತೋಷ ಪಡಲಿ ಅಂತ ದಾಸರಾರು ಹೇಳ್ತಾ ಇದ್ದಾರೆ. ಈ ತಾರತಮ್ಯ ಎಂಬುದು ರತ್ನಗಳಿದ್ದಂತೆ, ದೇವತೆಗಳ ರತ್ನಗಳು. ಅದನ್ನು ಎಲ್ಲೆಲ್ಲಿ ಯಾವ ರತ್ನವನ್ನು ಜೋಡಿಸಬೇಕು ಅಂದ್ರೆ ತಾರತಮ್ಯ.
ಆ ತಾರತಮ್ಯ ಪ್ರಕಾರವಾಗಿ ಆ ದೇವತೆಗಳನ್ನು ಒಂದು ದಾರದಲ್ಲಿ ಪೋಣಿಸಿದೆ. ಶಾಸ್ತ್ರಗಳನ್ನು ನೋಡಿ ಮಧ್ವಮತವೆಂಬಂತಹ ಸಮುದ್ರದಲ್ಲಿ ಇರುವಂತಹ ಆ ದೇವತೆಗಳು, ಯಾಕೆ ಆ ಮಧ್ವಾಚಾರ್ಯರು ಹೇಳಿದ ರೀತಿಯಲ್ಲಿ ಆ ದೇವತೆಗಳನ್ನು ನಾವು ಕಾಣಬೇಕು. ರತ್ನಗಳು ಎಲ್ಲೆಲ್ಲೋ ಇದ್ದ ತಗೊಳ್ಳೋದಲ್ಲದೆ ಸಮುದ್ರದಲ್ಲಿ ಇದ್ದ ರತ್ನಗಳು. ಹಾಗೆ ಮಧ್ವಾಚಾರ್ಯರ ಮತವೆಂಬಂತಹ ಸಮುದ್ರದಲ್ಲಿ ಶುದ್ಧರಾದಂತಹ ಆ ದೇವತೆಗಳ ತತ್ವ ನಮಗೆ ಗೊತ್ತಾಗ್ತದೆ, ಇಲ್ಲ ಅಂದ್ರೆ ಗೊತ್ತಾಗೋದಿಲ್ಲ. ಅದಕ್ಕಾಗಿ ಅಂತಹ ರತ್ನಗಳನ್ನು ಪೋಣಿಸಿ ಅದನ್ನ ಆ ದೇವರಿಗೆ ಸಮರ್ಪಣೆ ಮಾಡಿದೆ. ಅದನ್ನು ನೋಡಿ ಸಜ್ಜನರು ಸಂತೋಷ ಪಡಲಿ, ದೋಷಗಳನ್ನು ಎಣಿಸದೇ ಸಜ್ಜನರು ಸಂತೋಷ ಪಡಲಿ ಅಂತ ಭಗವಂತನಿಗೆ ಕೊನೆಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ ದಾಸರಾಯರು. ಬರ್ಕೊಂಡು ಮಧ್ವಮತವೆಂಬ ಸಮುದ್ರದಲ್ಲಿ ದೇವತೆಗಳೆಂಬ ರತ್ನಗಳನ್ನು ಹುಡುಕಿ ತೆಗೆದು ಪ್ರಾಕೃತ ಭಾಷೆಯಾದ ಕನ್ನಡವೆಂಬ ಭಾಷಾಸೂತ್ರದಲ್ಲಿ ಪೋಣಿಸಿ ಪ್ರಾಣಪತಿಯಾದ ಲಕ್ಷ್ಮೀಪತಿಗೆ ಸಮರ್ಪಿಸಿದೆ. ಸಜ್ಜನರು ಕರುಣೆಯಿಂದ ಇದರಲ್ಲಿ ದೋಷಗಳನ್ನು ಎಣಿಸದೆ ಸಂತೋಷ ಪಡಲಿ. ದಶ ಪ್ರಮತಿಮದಾಬ್ಧಿಯೊಳು ಸುಮನಸರೆನಿಪರತ್ನಗಳನ ಅವಲೋಕಿಸಿ ತೆಗೆದು ಪ್ರಾಕೃತ ಸುಭಾಷಾ ತಂತುಗಳ ರಚಿಸಿ ಅಸುಪತಿ ಶ್ರೀರಮಣಗೆ ಸಮರ್ಪಿಸಿದೆ ಸಜ್ಜನರಿದನು. ಸಂತೋಷಿಸಲಿ ದೋಷಗಳೆಣಿಸದಲೆ ಕಾರುಣ್ಯದಲ್ಲಿ ನಿತ್ಯ ಶ್ಲೋಕದ ಮುಗಿಸ್ಕೊಳ್ಳೋಣ. ತಂದೆ ನಿರುಪಮ ಶ್ರೀ ವಿಷ್ಣು ಲಕ್ಷ್ಮೀ ಸರಸಿಜೋದ್ಭವ ವಾಯುವಾಣಿ ಗರುಡ ಷಣ್ಮಹಿಷಿಯರು ಪಾರ್ವತಿ ಶಕ್ರ ಸ್ಮರ ಪ್ರಾಣ
ಗರುಡಚಕ್ರ ಪ್ರಾಣ ಗುರು ಬೃಹಸ್ಪತಿ ಪ್ರವಹ ಸೂರ್ಯನು ವರುಣ ನಾರದ ವನ್ಹಿ ಗುರು ಬೃಹಸ್ಪತಿ ಪ್ರವಹ ಸೂರ್ಯನ ಗುರು ಬೃಹಸ್ಪತಿ ಪ್ರವಹ ಸೂರ್ಯನ ವರ್ಣನಾದ ಸಪ್ತಾಂಗಿರರು ಮಿತ್ರ ಗಣೇಶ ಪೃಥು ಗಂಗಾ ಸ್ವಹ ಬುಧನು ಸಪ್ತಾಂಗಿರ ಮಿತ್ರ ಗಣೇಶ ಕೃತ ಗಂಗಾ ಸ್ವಾಹ ಬುಧನು ಸಪ್ತಾಂಗಿರ ಮಿತ್ರ ಗಣೇಶ ಕೃತ ಗಂಗಾ ಸ್ವಾಹ ಬುಧನು. ಮುಂದಿನ ಪದ್ಯ ಕೂಡ ಸೇರಿಸಿ ಹೇಳಬೇಕು. ತರಣಿ ತನಯ ಶನೈಶ್ಚರನು ಪುಷ್ಕರ ಅಜಾನಜ ಚಿರಪಿತರು ಗಂಧರ್ವರೀವರು ದೇವ ಮಾನುಷ ಚಕ್ರವರ್ತಿಗಳು ಚಕ್ರವರ್ತಿಗಳು ನರರುಳುತ್ತಮ ಮಧ್ಯಮಾಧಮ ಕರೆಸುವರು ಮಧ್ಯೋತ್ತಮರು ಈರೆರಡು ಜನ ಕೈವಲ್ಯ ಮಾರ್ಗಸ್ಥರೆಂದ ನಮಿಪೆ ಎರಡು ಶ್ಲೋಕಗಳಲ್ಲಿ ಇಷ್ಟು ತನಕ ಹೇಳಿದಂತಹ ಎಲ್ಲ ತಾರತಮ್ಯವನ್ನೆಲ್ಲ ಸಂಗ್ರಹ ಮಾಡಿ ಎರಡೇ ಎರಡು ಶ್ಲೋಕ ತಿಳಿಸ್ಬಿಟ್ರು. ನೋಡಿ, ನಿತ್ಯ ದಿನಾಗಲಿ 2 ಶ್ಲೋಕ ಹೇಳ್ಕೊಂಡ್ರು ಸಾಕು. ಆ 32 ಕಕ್ಷೆಗಳು ನಮಗೆ ನೆನಪಾಗೋಗ್ತದೆ 2 ಶ್ಲೋಕಗಳಿಂದ. ಅಷ್ಟು ಸುಂದರವಾಗಿ ಅವರೋಹಣ ಕ್ರಮದಲ್ಲಿ ಮೇಲಿಂದ ಕೆಳಗ ತನಕ ಅವರೋಹಣ ಕ್ರಮದಲ್ಲಿ ಆ 32 ಕಕ್ಷೆಗಳಲ್ಲಿ ಬರುವಂತಹ ಆ ದೇವತೆಗಳನ್ನು ಒಮ್ಮೆ ಸ್ಮರಣೆ ಮಾಡಿದಂತೆ ಮಾಡಿಬಿಡ್ತಾ ಇದ್ದಾರೆ. ನಿರುಪಮ ಶ್ರೀ ವಿಷ್ಣು ನಂಬರ್ 1. ನಿರುಪಮ, ಉಪಮ ಅಂದ್ರೆ ಸಮಾನ, ನಿರುಪಮ ಅಂದ್ರೆ ಸಮಾನರಿಲ್ಲದೆ ಇರುವ ಸರ್ವೋತ್ತಮನಾದ ಅಂತ ಅರ್ಥ. ಸರ್ವೋತ್ತಮನಾದ ಶ್ರೀ ವಿಷ್ಣು 1. ಲಕ್ಷ್ಮೀ 2 ಕಕ್ಷಗಳು ಲೈನಾಗಿ. ಲಕ್ಷ್ಮೀ 2ನೇ ಕಕ್ಷ. ಸರಸಿಜೋದ್ಭವ ವಾಯು. ಸರಸಿಜೋದ್ಭವ ಅಂದ್ರೆ ಬ್ರಹ್ಮದೇವರು. ಸರಸಿಜ ಅಂದ್ರೆ ಪದ್ಮ. ಸರಸಿಜೋದ್ಭವ ಅಂದ್ರೆ ಪದ್ಮದಲ್ಲಿ ಉದ್ಭವಿಸಿದವನು ಬ್ರಹ್ಮದೇವರು ಅಂತ ಅರ್ಥ. ವಾಯು 3ನೇ ಕಕ್ಷ. ವಾಣಿ 4ನೇ ಕಕ್ಷ. ಗರುಡ 5ನೇ ಕಕ್ಷ. ಗರುಡ ಅಂದ್ರೆ ಗರುಡಶೇಷರುದ್ರರು ಬಂದುಬಿಟ್ರು ಅದರಾಗೆ 5ನೇ ಕಕ್ಷದಲ್ಲಿ. ಷಣ್ಮಹಿಷಿಯರು 6ನೇ ಕಕ್ಷ. ಪಾರ್ವತಿ 7ನೇ ಕಕ್ಷ. ಶಕ್ರ ಸ್ಮರ. ಸ್ಮರ ಅಂದ್ರೆ ಮನ್ಮಥ. ಶಕ್ರ ಸ್ಮರ ಅಂದ್ರೆ ಇಂದ್ರ ಮನ್ಮಥ 8ನೇ ಕಕ್ಷ. ಪ್ರಾಣ. ಪ್ರಾಣ ಅಂದ್ರೆ ಯಾವ ಪ್ರಾಣ? ಅಹಂಕಾರಿಕ ಪ್ರಾಣ. ಯಾಕೆ? 9ನೇ ಕಕ್ಷಲ ಇದು. 9ನೇ ಕಕ್ಷದಲ್ಲಿ ಅಹಂಕಾರಿಕ ಪ್ರಾಣ ಬರ್ತಾನೆ. ಆಮೇಲಕ್ಕೆ 10 ಗುರು ಬೃಹಸ್ಪತಿ. ಆ ಗುರುಗಳಾಗಿರತಕ್ಕಂಥ ಬೃಹಸ್ಪತಿ. ಆ ಬೃಹಸ್ಪತಿ ಅಂತಂದ್ರೆ ಅಲ್ಲಿ ಬರತಕ್ಕಂತಹ ದಕ್ಷ, ಅನಿರುದ್ಧ ಮೊದಲಾದವರನ್ನೆಲ್ಲ ತಗೋಬೇಕು. ಗುರು ಬೃಹಸ್ಪತಿ 10ನೇ ಕಕ್ಷ. ಪ್ರವಾಹ 11ನೇ ಕಕ್ಷ. ಸೂರ್ಯ 12ನೇ ಕಕ್ಷ. ಸೂರ್ಯ ಅಂದ್ರೆ ಸೂರ್ಯ, ಚಂದ್ರ, ಶತ್ರುಪ ಎಲ್ಲ ತಗೊಂಡ್ಬಿಡ್ಬೇಕು. ಮತ್ತೆ ವರುಣ 13. ನಾರದ 14. ವನ್ಹಿ ಅಂದ್ರೆ ಅಗ್ನಿ 15. ಸಪ್ತಾಂಗಿರರು 7 ಜನ ಅಂಗಿರರು, ಆ ಸಪ್ತ ಋಷಿಗಳು. ಆ ಅಂಗಿರಸ, ವಸಿಷ್ಠ, ಪುಲಹ, ಪುಲಸ್ಯ ಮೊದಲಾಗಿರ್ತಕ್ಕಂಥವರೆಲ್ಲರೂ ಕೂಡ ಅಲ್ಲೇ ವೈವಸ್ವತವನು ಬರ್ತಾನೆ, ಅವರೆಲ್ಲರೂ. ಆ ರೀತಿಯಾಗಿ 16ನೇ ಕಕ್ಷ. ಮಿತ್ರ 17ನೇ ಕಕ್ಷ. ಮಿತ್ರ ಪ್ರಾವಹೆಯವ್ರನ್ನು ತಗೋಬೇಕು. ಗಣೇಶ 18ನೇ ಕಕ್ಷ. ಪೃಥು 19ನೇ ಕಕ್ಷ. ಆ ಪೃಥು ಅಂದ್ರೆ ಆ ಪೃಥು ಮೊದಲಾಗಿರತಕ್ಕಂಥ 100 ಜನ ಚಕ್ರವರ್ತಿಗಳು, ಆ ತುಂಬರು ಮೊದಲಾದ ಗಂಧರ್ವರು, ಆ ಬಲಿ ಮೊದಲಾಗಿರತಕ್ಕಂತಹ ಇಂದ್ರರು, ಅವ್ರನ್ನೆಲ್ಲ ತಗೋಬೇಕು. ಪೃಥು ಅಂತ ಒಬ್ಬರನ್ನ ಹೇಳಿದ್ರು ಅಂದ್ರೆ ಆ ಸಂಧಿ ಆ ಕಕ್ಷದಲ್ಲಿ ಬರತಕ್ಕಂಥ ಎಲ್ಲಾರು ತಗೋಬೇಕು ಅಂತ ಅರ್ಥ. ಸ್ಯಾಂಪಲ್ ಒಂದೊಂದು ಹೇಳ್ಕೊಂತ ಹೋಗ್ಬಿಡ್ತಾ ಇದ್ದಾರೆ. ಪೃಥು ಮೊದಲಾದವರು ಅಂತ ಅರ್ಥ. 19. ಗಂಗಾ 20ನೇ ಕಕ್ಷ. ಸ್ವಾಹ 21. 21, 22 ಅನಾಖ್ಯಾತ ದೇವತೆಗಳು ಅಂತ ಬರ್ತಾರ. 21, 22 ತಗೋಬೇಕು. ಬುಧ 23.
ಮುಂದೆ ತರಣಿತನಯ ಶನೈಶ್ಚರ. ತರಣಿ ಅಂದರೆ ಸೂರ್ಯ, ತರಣಿತನಯ ಅಂದರೆ ಸೂರ್ಯನ ಮಗ. ಯಾರು? ಶನೈಶ್ಚರ, ಸೂರ್ಯನ ಮಗನಾಗಿರತಕ್ಕಂತಹ ಶನೈಶ್ಚರ. 24. 25 ಪುಷ್ಕರ. ಆಮೇಲೆ 26 ಅಜಾನಜ. 27 ಚಿರಪಿತೃಗಳು. 28 ಚಿರಪಿತೃ ದೇವತೆಗಳು. ಗಂಧರ್ವರೀರ್ವರು ಅಂದರೆ ಇಬ್ರು ಗಂಧರ್ವರು. ಯಾರು? ದೇವ ಮಾನುಷ. ಈ ದೇವಗಂಧರ್ವರು, ಮಾನುಷ ಗಂಧರ್ವರು. ಹೀಗಾಗಿ 30. ಚಕ್ರವರ್ತಿಗಳು 31. ಆಮೇಲೆ ನರರುಳು ಉತ್ತಮ, ಮನುಷ್ಯೋತ್ತಮರು 32. ಮುಗಿದೇ ಹೋಯಿತು. 32 ಸಂಧಿಗಳು ಕಕ್ಷೆಗಳು ಹೇಳಿಬಿಟ್ರು. ಆದರೆ ಈ ನರರೊಳಗೆ 3 ಜನ ಇದ್ದಾರೆ. ನರರೊಳಗೆ 3 ಜನ ಇದ್ದಾರೆ. ಯಾರು? ಉತ್ತಮ, ಮಧ್ಯಮ, ಅಧಮ ಕರೆಸುವರು. ನರರೊಳು ಉತ್ತಮ, ಮಧ್ಯಮ, ಅಧಮ ಅಂತ 3 ಜನ ಇದ್ದಾರೆ. ಇದರಲ್ಲಿ ಈ ಮುಕ್ತಿಯೋಗ್ಯರು ಯಾರು ಅಂದ್ರೆ ಮಧ್ಯೋತ್ತಮರು. ಮಧ್ಯೋತ್ತಮರು ಮಾತ್ರ. ಮಧ್ಯ ಅಂತಂದ್ರೆ ಒಟ್ಟಾರೆ ಎಲ್ಲಾ ಮನುಷ್ಯರನ್ನು ಮಧ್ಯ ಅಂತ ತಗೋಬೇಕು. ಆ ಮಧ್ಯರಲ್ಲಿ 3 ರಕ: ಮಧ್ಯೋತ್ತಮರು, ಮಧ್ಯಮರು, ಮಧ್ಯ ಅಧಮರು ಅಂತ. ಅದರಲ್ಲಿ ಮಧ್ಯೋತ್ತಮರು ಅಂದ್ರೆ ಮನುಷ್ಯೋತ್ತಮರು, ಅವರು ಮಾತ್ರ ಮುಕ್ತಿಯೋಗ್ಯರು. ಮಧ್ಯಮರು ಅವರೇ ನಿತ್ಯ ಸಂಸಾರಿಗಳು. ಇನ್ನು ಮಧ್ಯ ಅಧಮರು ಅಲ್ಲಿಂದ ತಮೋಯೋಗ್ಯರು ಶುರು ಕೆಳಗೆ. ಹೀಗೆ ಆ ಮಧ್ಯೋತ್ತಮರು ಈ ರೀತಿ ಅಲ್ಲಿ ತನಕ ಮುಕ್ತಿಯೋಗ್ಯ. ಈಗ ನೋಡಿ, ಜನರಲ್ ಆಗಿ 3 ಭಾಗ. ಜನರಲ್ ಆಗಿ ಒಟ್ಟಾರೆ ಎಲ್ಲಾ ಚೇತನರನ್ನು 3 ವಿಭಾಗ ಅಂತ ಮಾಡ್ತಾರೆ. ಏನು? ಉತ್ತಮ, ಮಧ್ಯಮ, ಅಧಮ ಅಂತ ಜನರಲ್ ಆಗಿ 3 ವಿಭಾಗ. ಟೋಟಲ್ ಜೀವಿಗಳು, ಎಲ್ಲ ಜೀವರನ್ನು 3 ವಿಭಾಗ ಮಾಡ್ತಾರೆ. ಉತ್ತಮ, ಮಧ್ಯಮ, ಅಧಮ ಅಂತ. ಒಬ್ಬೊಬ್ಬರಲ್ಲಿ 3 ರೀತಿ. ಅಂದ್ರೆ ಉತ್ತಮರಲ್ಲಿ 3, ಮಧ್ಯಮರಲ್ಲಿ 3, ಅಧಮರಲ್ಲಿ 3. ಉತ್ತಮರಲ್ಲಿ 3 ಅಂದ್ರೆ ಉತ್ತಮೋತ್ತಮ, ಉತ್ತಮ ಮಧ್ಯಮ, ಉತ್ತಮ ಅಧಮ ಅಂತ. ಆ ಉತ್ತಮರಲ್ಲಿ 3 ರೀತಿ. ಆ 3 ಜನ ಮುಕ್ತಿಯೋಗ್ಯರೇ. ಎಲ್ಲ ಋಷಿಗಳು, ಗಂಧರ್ವರು, ದೇವತೆಗಳು ಅವರೆಲ್ಲ ಬರ್ತಾರೆ ಅದರಲ್ಲಿ. ಸೊ ಉತ್ತಮರಲ್ಲಿ 3: ಉತ್ತಮ, ಉತ್ತಮ ಮಧ್ಯಮ, ಉತ್ತಮ ಅಧಮ. ಈ 3 ಕ್ಯಾಟಗರೀಸು ಮುಕ್ತಿಯೋಗ್ಯರೇ. ಯಾಕೆ? ಅವರೆಲ್ಲ ಋಷಿಗಳು, ಗಂಧರ್ವರು, ದೇವತೆಗಳು ಇರ್ತಾರ. ಆದ ಕಾರಣ 3 ಕ್ಯಾಟಗರೀಸು ಮುಕ್ತಿಯೋಗ್ಯರು. ಇನ್ನು ಮಧ್ಯಮರಲ್ಲಿ ಮತ್ತು 3 ಜನ: ಮಧ್ಯಮ ಉತ್ತಮ, ಮಧ್ಯಮ, ಮಧ್ಯಮ ಅಧಮ ಅಂತ 3. ಈ 3ರಲ್ಲಿ ಮಧ್ಯಮೋತ್ತಮರು ಅಂತೇನಿದ್ದಾರೆ ಅವರು ಮುಕ್ತಿಯೋಗ್ಯರು. ಸೊ ಆ ಮಧ್ಯಮ ಉತ್ತಮರು 1, ಮೇಲೆ ಉತ್ತಮರಲ್ಲಿ 3, ಒಟ್ಟಾರೆ 4 ಕ್ಯಾಟಗರೀಸ್ ಆದವು. ಈ 4 ಕ್ಯಾಟಗರೀಸ್ ಮಾತ್ರನೇ ಮುಕ್ತಿಯೋಗ್ಯರು. ಇನ್ನು ಈ ಮಧ್ಯಮರಿದ್ದಾರಲ್ಲ, ಇವರು ನಿತ್ಯ ಸಂಸಾರಿಗಳು. ಇನ್ನು ಮಧ್ಯಮ ಅಧಮರೇನಿದ್ದಾರೆ ಇವರು ತಮೋಯೋಗ್ಯರು. ಈ ಮಧ್ಯಮ ಅಧಮರು ತಮೋಯೋಗ್ಯರು ಇವರು. ಮತ್ತು ಇನ್ನ ಅಧಮರಲ್ಲಿ ಮತ್ತು 3 ರೀತಿ: ಅಧಮೋತ್ತಮ, ಅಧಮ ಮಧ್ಯಮ, ಅಧಮ ಅಧಮ ಅಂತ. ಆ 3 ಕ್ಯಾಟಗರೀಸ್ ಕೂಡ ತಮೋಯೋಗ್ಯರೇ. ಈ 3 ಕೆಳಗಿನ 3 ಕ್ಯಾಟಗರೀಸ್ ಪ್ಲಸ್ ಈ ಮಧ್ಯಮ ಅಧಮರು, ಇದು ಒಂದು 4 ಕ್ಯಾಟಗರಿ. ಸೊ ಈ ಕೆಳಗಿನ 4 ಕ್ಯಾಟಗರೀಸು ತಮೋಯೋಗ್ಯರು, ಮ್ಯಾಲಿನ 4 ಕ್ಯಾಟಗರೀಸು ಮುಕ್ತಿಯೋಗ್ಯರು, ಮಧ್ಯದಲ್ಲಿರತಕ್ಕಂತಹ ಮಧ್ಯಮರು ಏನಿದ್ದಾರೆ ಇವರು ನಿತ್ಯ ಸಂಸಾರಿಗಳು. ಇದು ಲೆಕ್ಕಾಚಾರ. ಅದನ್ನು ಹೇಳ್ತಾರೆ ಇಲ್ಲಿ ಇವರು. ನರರೊಳು ಉತ್ತಮ, ಮಧ್ಯಮ, ಅಧಮ ಕರೆಸುವರು. ಮಧ್ಯಮೋತ್ತಮರ ತನಕ ಒಟ್ಟಿಗೆ 4 ಕ್ಯಾಟಗರೀಸ್ ಆದವು. ಸೊ ಈರೆರಡು ಜನ. ಈರೆರಡು ಅಂತಂದ್ರೆ 4. ಈರೆರಡು ಅಂದ್ರೆ 2 4 ಕ್ಯಾಟಗರೀಸ್ ಅಂತ ಅರ್ಥ. ಈ 4 ಕ್ಯಾಟಗರೀಸ್ ಮಾತ್ರ ಈರೆರಡು ಜನ ಕೈವಲ್ಯ ಮಾರ್ಗಸ್ಥರು ಎಂದು ಆನಮಿಪೆ. ಈ ಮೇಲಿನ 4 ಕ್ಯಾಟಗರೀಸ್ ಮಾತ್ರ ಕೈವಲ್ಯ ಮಾರ್ಗಸ್ಥರು. ಕೈವಲ್ಯ ಅಂದ್ರೆ ಮೋಕ್ಷ. ಕೈವಲ್ಯ ಮಾರ್ಗಸ್ಥರು, ಮೋಕ್ಷ ಮಾರ್ಗದಲ್ಲಿ ಇರುವಂತಹ ಅವರು ಮುಕ್ತಿಯೋಗ್ಯರು ಎಂದು ತಿಳಿದು ನಾನು ಆನಮಿಪೆ, ಅವರೆಲ್ಲರಿಗೂ ನಮಸ್ಕಾರ ಮಾಡುತ್ತೇನೆ ಅಂತ ಹೇಳುವ ನೆಪದಿಂದ ಆ ಒಟ್ಟಾರೆ 32 ಕಕ್ಷೆಗಳನ್ನು ಸ್ಮರಿಸಿ
ಮನುಷ್ಯೋತ್ತಮರವರೆಗೆ ಇರುವಂತಹ ಮುಕ್ತಿಯೋಗ್ಯರನ್ನು ನಮಸ್ಕರಿಸುತ್ತೇನೆ ಅಂತ ಅಷ್ಟು ಜನರನ್ನು ನಮಸ್ಕಾರ ಮಾಡಿದ ಪುಣ್ಯ ಕೇವಲ ಈ 2 ಶ್ಲೋಕಗಳನ್ನು ನಾವು ಸ್ಮರಣೆ ಮಾಡೋದ್ರಿಂದ ಬರ್ತದೆ. ಅಷ್ಟು ಸುಂದರವಾಗಿ ದಾಸರಾಯರು ಇಲ್ಲಿ ನಮಗೆ ಸಂಗ್ರಹ ಮಾಡಿ ಕೊಟ್ರು. ಗೊತ್ತಾಯ್ತಲ್ಲ? ಬರ್ಕೊಳ್ಳಿ. ಸರ್ವೋತ್ತಮನಾದ ವಿಷ್ಣು ಸರ್ವೋತ್ತಮನಾದ ವಿಷ್ಣು ಲಕ್ಷ್ಮೀ ಬ್ರಹ್ಮ ವಾಯು ಸರಸ್ವತಿ ಗರುಡ ಷಣ್ಮಹಿಷಿಯರು ಪಾರ್ವತಿ ಇಂದ್ರ ಮನ್ಮಥ ಅಹಂಕಾರಿಕ ಪ್ರಾಣ ದೇವಗುರು ಬೃಹಸ್ಪತಿ ಪ್ರವಾಹವಾಯು ಸೂರ್ಯ ವರುಣ ನಾರದ ಅಗ್ನಿ ಅಂಗಿರಸ ಮೊದಲಾದ ಸಪ್ತರ್ಷಿಗಳು ಮಿತ್ರನಾಮಕ ಸೂರ್ಯ ಗಣೇಶ ಋತುಚಕ್ರವರ್ತಿ ಗಂಗಾ ಸ್ವಾಹ ಬುಧ ಸೂರ್ಯಪುತ್ರ ಶನೈಶ್ಚರ ಪುಷ್ಕರ ಆಜಾನಜ ದೇವತೆಗಳು ಚಿರಪಿತೃಗಳು ದೇವಗಂಧರ್ವರು ಮನುಜಗಂಧರ್ವರು ಚಕ್ರವರ್ತಿಗಳು ಮತ್ತು ಮನುಷ್ಯೋತ್ತಮರು
ಈ 4 ಜನ ಬ್ರಾಕೆಟ್ನ ಬರ್ಕೊಳ್ರಿ 4 ಜನ ಯಾರು ಅಂತ. ಉತ್ತಮ ಉತ್ತಮ, ಉತ್ತಮ ಮಧ್ಯಮ, ಉತ್ತಮ ಅಧಮ, ಮಧ್ಯಮ ಉತ್ತಮ. ಈ 4 ಜನರು ಮುಕ್ತಿ ಮಾರ್ಗ ಮುಕ್ತಿ ಯೋಗ್ಯರು ಎಂದು ತಿಳಿದು ಮುಕ್ತಿಯೋಗ್ಯರೆಂದು ತಿಳಿದು ವಂದಿಸುವೆ. ಕೊನೆಯ ಶ್ಲೋಕ ಹೇಳ್ಬಿಟ್ಟೆ. ಸಾರ ಭಕ್ತಿ ಜ್ಞಾನದಿ ಬೃಹತ್ ತಾರತಮ್ಯವನರಿತು ಪಠಿಸುವ ಸೂರಿಗಳಿಗನುದಿನದಿ ಪುರುಷಾರ್ಥಗಳ ಪೂರೈಸಿ ಕಾರುಣಿಕ ಮರುತಾಂತರಾತ್ಮಕ ಮಾರಮಣ ಜಗನ್ನಾಥ ವಿಠಲ ತೋರಿಕೊಂಬನು ಹೃತ್ಕಮಲದೊಳು ಯೋಗ್ಯತೆಯೊಳರಿತು ಈ ರೀತಿಯಾದ ತಾರತಮ್ಯ ಜ್ಞಾನವನ್ನು ಪಡೆದು ಯಾರಾದರೆ ನಿತ್ಯದಲ್ಲಿ ಆ ತಾರತಮ್ಯ ಪ್ರಕಾರದಿಂದ ದೇವತೆಗಳನ್ನು ಭಜಿಸುತ್ತಾರೋ ಅವರಿಗಾಗುವ ಫಲ ಏನು ಅಂತ ಫಲಶ್ರುತಿಯನ್ನು ಹೇಳುತ್ತಾರೆ. ಸಾರ ಭಕ್ತಿ ಜ್ಞಾನದಿ, ಸಾರ ಅಂದರೆ ಶ್ರೇಷ್ಠವಾದ ಭಕ್ತಿಯಿಂದ ಮತ್ತು ಜ್ಞಾನದಿಂದ ಬೃಹತ್ ತಾರತಮ್ಯವನು, ಈ ಬೃಹತ್ ತಾರತಮ್ಯ ದೊಡ್ಡ ತಾರತಮ್ಯ ಅಂದರೆ ಬರೀ ಈ ಸಂಧಿಗೊಂದೇ ಅಲ್ಲ, ಇದು ಎಲ್ಲ ತಾರತಮ್ಯವನ್ನು ಹೇಳುವಂತಹ ಸಂಧಿಗಳಿಗೂ ಈ ಒಂದು ಫಲಶ್ರುತಿ ಬರ್ತದೆ. ತಾರತಮ್ಯ ಪ್ರಕಾರವಾಗಿ ಯಾರಾದರೆ ಆ ದೇವತೆಗಳನ್ನು ಸ್ಮರಣೆ ಮಾಡ್ತಾರೋ, ಬೃಹತ್ ತಾರತಮ್ಯವನ್ನರಿತು ಪಠಿಸುವ, ಆ ರೀತಿಯಾಗಿ ತಿಳಿದುಕೊಂಡು ಯಾರು ಪಠನೆ ಮಾಡ್ತಾರೆ, ಪಾರಾಯಣ ಮಾಡ್ತಾರೆ, ಅಂತಹ ಸೂರಿಗಳಿಗೆ, ಸೂರಿಗಳು ಅಂದರೆ ಜ್ಞಾನಿಗಳು, ಅಂತಹ ಜ್ಞಾನಿಗಳಿಗೆ ಅನುದಿನದಿ ಪ್ರತಿನಿತ್ಯವೂ ಪುರುಷಾರ್ಥಗಳ ಪೂರೈಸಿ, ಅವರಿಗೆ ಬೇಕಾದಂತಹ ಎಲ್ಲ ಪುರುಷಾರ್ಥಗಳನ್ನು ಕೂಡ ಪೂರ್ಣ ಮಾಡಿ, ಕಾರುಣಿಕ ಮಹಾಕರುಣಾವಂತನಾದ ಮರುತಾಂತರಾತ್ಮಕ ಆ ವಾಯುದೇವರ ಅಂತರ್ಯಾಮಿಯಾದ ಮಾರಮಣ ಲಕ್ಷ್ಮೀಪತಿಯಾದ ಆ ಜಗನ್ನಾಥ ವಿಠಲನು ತೋರಿಕೊಂಬನು, ಪ್ರತ್ಯಕ್ಷನಾಗ್ತಾನೆ. ಎಲ್ಲಿ? ಹೃತ್ಕಮಲದೊಳು, ಹೃದಯ ಕಮಲದಲ್ಲಿ ಭಗವಂತ ಪ್ರತ್ಯಕ್ಷನಾಗ್ತಾನೆ, ಅಪರೋಕ್ಷ ಜ್ಞಾನವಾಗ್ತದೆ ಅಂತ ಅರ್ಥ. ಹೇಗೆ? ಯೋಗ್ಯತೆಗಳ ಅರಿತು, ಅವರವರ ಯೋಗ್ಯತಾನುಗುಣವಾಗಿ ಹೇಗೆ ಪ್ರತ್ಯಕ್ಷನಾಗಬೇಕು ಆ ರೀತಿಯಾಗಿ ಭಗವಂತ ತನ್ನ ಪ್ರತ್ಯಕ್ಷವನ್ನು ಕೊಟ್ಟು ಉದ್ಧಾರ ಮಾಡ್ತಾನೆ. ಅದಕ್ಕೆ ಕಾರಣ ಈ ತಾರತಮ್ಯದಿಂದ ಕೂಡಿದ ದೇವತೆಗಳ ವಿಜ್ಞಾನ. ಹೀಗಾಗಿ ಆ ಬೃಹತ್ ತಾರತಮ್ಯವನ್ನು ಭಕ್ತಿಯಿಂದ ಜ್ಞಾನದಿಂದ ಪಠನೆ ಮಾಡಬೇಕು. ಆ ರೀತಿಯಾಗಿ ಪಠನ ಮಾಡಿ ಪಾರಾಯಣ ಮಾಡಿದಾಗ ಆ ಕರುಣಾವಂತನಾದ ಮರುತಾಂತರಾತ್ಮಕ, ಅದಕ್ಕೆ ಎಲ್ಲಿ ಹೋದರೂ ಇದು ಬಿಟ್ಟಿದ್ದಲ್ಲ, ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಅಂಬುದು ತಪ್ಪಿದ್ದಲ್ಲ, ಅದಿದ್ರೇನೆ ಭಗವಂತ ಸ್ವೀಕಾರ ಮಾಡ್ತಾನೆ. ಮತ್ತು ಮಾರಮಣ ಲಕ್ಷ್ಮೀದೇವರನ್ನು ಬಿಟ್ಟಿದ್ದಲ್ಲ, ವಾಯುದೇವರನ್ನು ಬಿಟ್ಟಿದ್ದಲ್ಲ, ಜೀವೋತ್ತಮರಾದ ವಾಯುದೇವರು ಮತ್ತು ಲಕ್ಷ್ಮೀದೇವಿ. ಹೀಗಾಗಿ ಅವರಿಬ್ಬರ ದ್ವಾರ ಭಗವಂತ ನಮಗೆ ಅನುಗ್ರಹ ಮಾಡ್ತಾನೆ. ಆ ಹೃತ್ಕಮಲದಲ್ಲಿ ಪ್ರತ್ಯಕ್ಷನಾಗಿ ಯೋಗ್ಯತೆಗೆ ಅನುಗುಣವಾಗಿ ನಮ್ಮನ್ನು ಅನುಗ್ರಹ ಮಾಡ್ತಾನೆ ಅಂತ ಒಟ್ಟಾರೆ ಈ ತಾರತಮ್ಯವನ್ನು ತಿಳಿಯೋಣದ್ರಿಂದ ಏನು ಫಲಿತ ಅಂತಂಬುದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಬರುತ್ತೆ.
ಶ್ರೇಷ್ಠವಾದ ಭಕ್ತಿ ಮತ್ತು ಜ್ಞಾನಗಳಿಂದ ಮುಕ್ತಿಯೋಗ್ಯರ ತಾರತಮ್ಯವನ್ನು ತಿಳಿದು ಪಠಿಸುವ ಜ್ಞಾನಿಗಳಿಗೆ ಕರುಣಾಶಾಲಿಯಾದ ವಾಯುದೇವರ ಅಂತರ್ಯಾಮಿಯಾದ ಲಕ್ಷ್ಮೀಪತಿಯಾದ ಶ್ರೀ ಜಗನ್ನಾಥ ವಿಠಲನು ಪ್ರತಿದಿನವೂ ಪುರುಷಾರ್ಥಗಳನ್ನು ಅನುಗ್ರಹಿಸಿ ಅವರವರ ಯೋಗ್ಯತಾನುಗುಣವಾಗಿ ಹೃದಯ ಕಮಲದಲ್ಲಿ ಪ್ರತ್ಯಕ್ಷನಾಗುತ್ತಾನೆ. ಹೃದಯ ಕಮಲದಲ್ಲಿ ಪ್ರತ್ಯಕ್ಷನಾಗುತ್ತಾನೆ. ಸಾರಭಕ್ತಿ ಜ್ಞಾನದಿ ಬೃಹತ್ತಾರತಮ್ಯವನರಿತು ಪಠಿಸುವ ಸೂರಿಗಳಿಗನುದಿನದಿ ಪುರುಷಾರ್ಥಗಳ ಪೂರೈಸಿ ಕಾರುಣಿಕ ಮರುತಾಂತರಾತ್ಮಕ ರಮಣ ಜಗನ್ನಾಥ ವಿಠಲ ತೋರಿಕೊಂಬನು ಹೃತ್ಕಮಲದೊಳು ಯೋಗ್ಯತೆಗಳರಿತು ಶ್ರೀಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪನಿತು ಕೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಸಂಶಯ ಇದ್ರೆ ಕೇಳುವುದು. ಹೀಗೆ ಈ ಆವೇಶ ಅವತಾರ ಸಂಧಿ ಮುಗಿತದೆ. ಮುಂದ ಯಾವುದು? ಸಕಲ ದ್ವೈತ ನಿವಾರಣ ಸಂಧಿ ಹೇಳಬೇಕಾ? ಇದೊಂದು ಕಕ್ಷಾ ತಾರತಮ್ಯನ? ಕಕ್ಷಾ ತಾರತಮ್ಯ. ಸರಿ, ಸಕಲ ದುರಿತ ನಿವಾರಣ ಸಂಧಿ ಪ್ರಾರಂಭ. ಭಕ್ತಾವರಾಧ ಎಷ್ಟು ಸಂಧಿ ಅಂತನೂ ಇದನ್ನ
ಕರೀತಾರೆ. ಹೌದ್ರಿ. ಬರೋ ವಾರ ಅದು ಪ್ರಾರಂಭ ಮಾಡೋಣ. ಹರೇ ನಮಃ. ಹರೇ ಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಹರೇ